ಕೊಡ್ತಕ್ಕಂಥ ಹುಡುಗಿಯ ಇವನು ರೇಪ್ ಮಾಡ್ತಾನೆ ಅಂದ್ರೆ ಇವನು ತಾನು ಕೊಟ್ಟಿದ್ದಾನ ಮನುಷ್ಯರು ಕೊಟ್ಟಿದ್ದಾನ ಅಂತ ಮೇನ್ ಅದು ಅರ್ಥಕ್ಕೆ ಸ್ಕೂಲ್ ರಾಜ ತೊಳಕೊಟ್ಟಿ ಅವರು ಜವಾಬ್ದಾರಿ ಅಂಬದಿಲ್ಲ ಅವರಿಗೆ. ಅದು ಸ್ಕೂಲ್ ಅಂಬೋದು ಒಂದು ದಂಧೆ ಮಾಡ್ಕೊಂಡಾರ. ದಲ್ಲಾಳಿಗಳು ಎಲ್ಲಿ ಮಾಡ್ತಾರೆ ದಂಧ್ಯಾಪರಗಳು ಅವ್ರು ರೆಕಮೆಂಡ್ ಸಾಕು ಮಕ್ಕಳು ಯಾರಿಗನ್ನ ಮಾರಾಟ ಮಾಡ್ತಾರೆ ಅವರು. ಅವನಿಗೆ ಗಲ್ಲು ಏರಿಸಲೇಬೇಕು. ಕಾನೂನು ಇದೆ ನಮ್ಮ ದೇಶದಲ್ಲಿ ಕಾನೂನು ಇದೆ. ಆ ಕಾನೂನು ತಕ್ಕಂತೆ ಅವನು ಶಿಕ್ಷೆ ಆಗಲೇಬೇಕು. ಅವನು ತಂದೆ ತಾಯಿ ಫೋನ್ ಮಾಡಿ ಕಳಿಸ್ಬೇಕಿಲ್ಲ ಮಗಳ ಹಂಗೆ ಕಳಿಸ್ಯಾನ. ಸಣ್ಣ ಬಾಲಕ ಮೇಲೆ ಅತ್ಯಾಚಾರ ಮಾಡ್ಯಾನಲ್ಲ ಅವನು ಏನ್ ಮಾಡ್ಬೇಕಂತ ನಮಗೆ ಅಷ್ಟು ರೌಸ್ ಮಾಹಿತಿ ಅವನು ಕೈ ಸಿಕ್ಕ ಕಡ್ದು ಬಿಡ್ತು. ನಾವೇ ಹೆಣ್ಮಕ್ಳು ಶಿವನಗೌಡನನ್ನ ಗಲ್ಲಿಗೆ ಏರಿಸಬೇಕು. ಆ ಸಂಸ್ಥೆಯ ವಿರುದ್ಧ ಕಪ್ಪು ಬಟ್ಟಿಗೆ ಸೇರಿಸಬೇಕು. ಅವರ ವಿರುದ್ಧ ಗಡೀಪಾರು ಮಾಡ್ಬೇಕಂತೇಳಿ ಇವತ್ತು ಪ್ರತಿಭಟನೆ ಮೂಲಕ ಘಂಟಾಘೋಷವಾಗಿ ಹೇಳ್ತಾ ಇದೀವಿ. ಅಲ್ಲಿ ಹೋದಾಗ ಶಾಲೆ ಬಿಡೋದು 4:15ಗೆ. ಅಲ್ಲಿನ ಆಡಳಿತ ಮಂಡಳಿ ಏನು ಕತ್ತೆ ಕಾಯ್ತಾ ಇದೆ ಗೊತ್ತಂತಂದ್ರೆ ಒಬ್ಬ ಮಗುವಿಗೆ ಯಾರೋ ಒಬ್ರು ಬಂದು ಕರ್ಕೊಂಡು ಹೋಗ್ತಾರಂತಂದ್ರೆ ಅವರ ಪಾಲಕರಿಗೆ ಒಂದು ಕರೆ ಮಾಡೋಕೆ ಅವರಿಗೆ ಅವಕಾಶ ಇದ್ದಿಲ್ವಾ? ಅಥವಾ ಅವರು ಊಹೆಗೆ ತಮ್ಮ ಜೇಬು ತುಂಬಿಸ್ಕೊಳ್ಳೋಕೆ ಇಲ್ಲಿ ಶಾಲೆಯನ್ನು ನಡೆಸ್ತಾ ಇದ್ದಾರೋ ಅನ್ನೋದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ಸರ್. ಕಾನೂನಿನ ಭಯವಿಲ್ಲ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಮೊನ್ನೆ ಸಿಂಧನೂರಲ್ಲಿ ಶಿಫಾ ಎಂಬ MSc ಫಸ್ಟ್ ಇಯರ್ ಓದಿರುವಂಥ ವಿದ್ಯಾರ್ಥಿನಿಗೆ ಯಾರೋ ಒಬ್ಬ ಪಾಗಲ್ ಪ್ರೇಮಿ ಬಂದು ಕತ್ತನ್ನು ಕೊಯ್ತಾನೆ. ಇವತ್ತು ಅದೇ ಇನ್ನೂ ಏನು ಒಣಗಿಲ್ಲ, ಇನ್ನು ಅದು ಬೆಚ್ಚಗೈತೆ, ಅದು ಒಣಗಿಲ್ಲ ಇನ್ನು. ಅಷ್ಟರಲ್ಲೇ 7 ವರ್ಷದ ಒಂದು ಎರಡನೇ ಕ್ಲಾಸಲ್ಲಿ ಓದುವಂಥ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರಕ್ಕೆ ಎಸಿ ಕಾನೂನಿನ ಭಯವಿಲ್ಲದೆ ರಾಜಾರೋಷವಾಗಿ ತಿರುಗ್ತಾರೆ. ಈ ಆಡಳಿತ ಮಂಡಳಿ ಏನು ಮಾಡ್ತಾ ಇತ್ತು? ಶಿವನಗೌಡನನ್ನ ತಕ್ಷಣವೇ ಗಲ್ಲಿಗೇರಿಸಬೇಕು. ಇಲ್ಲ ಅಂತಂದ್ರೆ ಪೊಲೀಸ್ ಅವರು ನಿಮ್ಮ ಹತ್ರ ಪಿಸ್ತೂಲ್ ಐತೆ, ಆ ಪಿಸ್ತೂಲ್ ತಗೊಂಡು ನಡ ದಾರಿ ಮೇಲೆ ಗುಂಡಿಟ್ಟು ಕೊಲ್ಲಬೇಕು ಅವನ್ನ. ಪೊಲೀಸರಂದ್ರೆ ಭಯ ಇಲ್ಲ, ರಾಜಾರೋಷವಾಗಿ ಹಗಲತ್ತು 7 ವರ್ಷದ ಒಂದು ಕಂದಮ ಮೇಲೆ ಅತ್ಯಾಚಾರ ಮಾಡ್ತಾನಂತಂದ್ರೆ ಪೊಲೀಸರಲ್ಲಿ ಕೆಲಸ ಮಾಡ್ತಾ ಇಲ್ಲ, ಲೂಟಿ ಮಾಡ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಏನಾಗ್ತಾ ಇದೆ? ಕಡೆ ಜಿಲ್ಲೆ ಎಂದು ನಮ್ಮ ಮಕ್ಕಳನ್ನು ಇವತ್ತು ಬೀದಿ ಪಾಲು ಮಾಡಿ ಅತ್ಯಾಚಾರ ಮಾಡುವ ಮೂಲಕ ನೀವು ಸರ್ಕಾರವನ್ನು ನಡೆಸ್ತಿದ್ದೀರಿ ಸಿದ್ದರಾಮಯ್ಯ ಸಾಹೇಬ್ರೆ.